ನಾವು ಪ್ರತಿ ಬಾರಿ ಸುಳೆಬಾವಿ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದವನ್ನ ಪಡೆದು ಹಟ್ಟಿಬಳಿ ವೀರಭದ್ರೇಶ್ವರನ ಆಶೀರ್ವಾದ ಪಡೆದು ಫಾರ್ಮ್ನ ತುಂಬಿ ನಾವು ಯಾವ ರೀತಿ ಪ್ರತಿ ನಮ್ಮ ಇಲೆಕ್ಷನ್ಗೂ ಮುಂಚೆ ದೇವರುಗಳನ್ನ ಹರಿಸ್ಕೊಳ್ತಾ ಇದ್ವಿ, ಆ ರೀತಿ ಇವತ್ತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಮಠಾಧೀಶರನ್ನ, ಗುರು ವೃಂದಗಳನ್ನ ಮನೆಗೆ ಕರೆದು ಅವ್ರ ಪಾದ ಪೂಜೆ ಮಾಡಿ ಒಂದು ಆಶೀರ್ವಾದವನ್ನ ಪಡೆದು ವಿಜಯಕ್ಕೆ ವಿನಾಯಕನ ಇನ್ಮೇಲೆ ಹಿಂದಲಿಗ ಗಣಪತಿಯನ್ನ ಪೂಜೆ ಮಾಡಿ ನಮ್ಮ ಯಾತ್ರೆಯನ್ನ ನಾವು ಶುಭಾರಂಭ, ಆ ಸಂಕಲ್ಪವನ್ನ ಇಟ್ಟುಕೊಂಡೇ ನಾವು ಮಾಡ್ತೀವಿ. ವಿಜಯ ಯಾತ್ರೆಯ ಸಂಕಲ್ಪದ ಶುಭಾರಂಭವನ್ನ ಇವತ್ತು ಮಾಡಿದ್ದೀವಿ. ನಮ್ಮ ರಾಜ್ಯದ DCM ಅವರಾದಂಥ ಡೆಪ್ಟಿ CM ಅವರಾದಂಥ DK ಶಿವಕುಮಾರ್ ಅವರು ಇರ್ತಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು, ಲಕ್ಷ್ಮಣ್ ಸವದಿ ಅವರು, ಪ್ರಕಾಶ್ ಹುಕ್ಕೇರಿ ಅವರು, ಅಶೋಕ್ ಪಟ್ಟಣ್ ಅವರು, ಮಹಾಂತೇಶ್ ಕೌಸಲ್ಗಿ ಅವರು, ವಿಶ್ವಾಸ್ ವೈದ್ಯ ಅವರು, ರಾಜು ಕಾಗೆ, ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜೊತೆಯಲ್ಲಿ ಮಹಾರಾಷ್ಟ್ರದಿಂದ ಶಾಸಕರಾದಂಥ ಧೀರಜ್ ದೇಶ್ಮುಖ್ ಅವರು ಬರ್ತಾ ಇದ್ದಾರೆ. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ನಾವು ಬಹಳಷ್ಟು ಪಾಸಿಟಿವ್ ಇದೀವಿ ಅಂತ ಮೊದಲನೇ ದಿನದಿಂದನೂ ಹೇಳ್ತೀನಿ. 2 ಲಕ್ಷ ಅಂತರದಿಂದ ಈ ಬಾರಿ ಬೆಳಗಾವಿ ಲೋಕಸಭೆಯ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ತಾರೆ. ಹೌದು, ಇಡೀ ಜಿಲ್ಲೆಯಾದ್ಯಂತ ಜನ ಬರ್ತಾ ಇದ್ದಾರೆ. ಬೇರೆ ಜಿಲ್ಲೆಯಿಂದ ಕೂಡ ನಮ್ಮ ಒಂದು ಏನ್ ಹೇಳ್ತಾರೆ ವೆಲ್ ವಿಷರ್ಗಳು ಬರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಮನೆಯ ಮಗನಿಗೆ ಆಶೀರ್ವಾದ ಮಾಡಿ ಬೆಳಗಾವಿ ಸ್ವಾಭಿಮಾನ, ಬೆಳಗಾವಿಯನ್ನ ಬೆಳೆಸೋಣ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಳಗಾವಿ ಲೋಕಸಭೆಯಿಂದ ಅಧಿಕೃತವಾಗಿ ನಾಮಪತ್ರನ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯ ಪರಂಪರೆಯಂತೆ ಸುಳೆಬಾವಿ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದು ಹಾಗೂ ಹಿಂಡಲ್ಗ ಗಣೇಶನ ಆಶೀರ್ವಾದ ಪಡೆದು ಎಲ್ಲ ಗುರುಗಳ ಏನ್ ಮನೆಗೆ ಇವತ್ತು ಬಂದಿದ್ರು ಪ್ರತಿಯೊಬ್ಬರ ಆಶೀರ್ವಾದವನ್ನು ಪಡೆದು ನಮ್ಮ ಜನಸಾಮಾನ್ಯರ ಎಲ್ಲರ ಆಶೀರ್ವಾದ ಪಡೆದು ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಒಳ್ಳೆ ಉತ್ಸಾಹ ಇದೆ, ಒಂದು ಕೆಲಸ ಮಾಡ್ಬೇಕಂತ ಛಲ ಇದೆ, ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ನಮ್ಮ ಜಿಲ್ಲೆಯನ್ನ ನಾವು ಮುಂದುವರಿಬೇಕು, ನಮ್ಮ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆ ಆಗ್ಬೇಕು, ಮಾದರಿ ಲೋಕಸಭೆ ಆಗ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಇವತ್ತು ಒಂದು ಒಳ್ಳೆ ಮನಸ್ಸಿಂದ ನಾವು ಇಲ್ಲಿವರೆಗಿನ ಅನುಭವ ಅಂದ್ರೆ ಬಹಳಷ್ಟು ಜನರ ಹತ್ರ ಹೋಗ್ತಾ ಇದ್ದೀನಿ, ಬಹಳಷ್ಟು ಪ್ರತಿಯೊಂದು ವರ್ಗದ ಜನರ ಹತ್ರ ಭೇಟಿ ಆಗ್ತೇನೆ. ಪ್ರತಿಯೊಂದು ವರ್ಗದ ಜನರ ಒಂದೇ ಒಂದು ಬಯಕೆ ಏನು, ಈ ಬಾರಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಏನೇನ್ ಆಶ್ವಾಸನೆ 20 ವರ್ಷದಿಂದ ಕೊಟ್ಟಿದ್ರು ಕೂಡ ಯಾವ ಆಶ್ವಾಸನೆ ಪೂರ್ಣ ಆಗಿಲ್ಲ. ಹಾಗಾಗಿ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ಸರ್ಕಾರ ವತಿಯಿಂದ ಯಾವ್ಯಾವ ಕೆಲಸಗಳನ್ನ ನಾವು ಜನಸಾಮಾನ್ಯರ ಹತ್ರ ಮಾಡಬಹುದು ಪ್ರತಿಯೊಂದನ್ನು ಮಾಡ್ತಾ ಇವತ್ತು ವಿಶ್ವಾಸ